ಬೆಂಗಳೂರಿನಲ್ಲಿ ಕ್ಷಣಕ್ಕೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಗ್ಯಾಸ್ ಸ್ಟೇಷನ್ ಮುಂದೆ ಸಾಲಾಗಿ ನೂರಾರು ಆಟೋಗಳು ನಿಂತಿದ್ದಾವೆ. ಸುಮಾರು 2 ಕಿಲೋಮೀಟರ್ ಕ್ಯೂನಲ್ಲಿ ಆಟೋಗಳು ನಿಂತಿದ್ದಾವೆ. ಬಹುತೇಕ ಬಂಕ್ ಕ್ಲೋಸ್ ಆಗಿದೆ. ಓಪನ್ ಇದ್ದ ಬಂಕ್ ಮುಂದೆ ಆಟೋ ಚಾಲಕರು ಹೋಗಿ ಕ್ಯೂ ನಿಂತಿದ್ದಾರೆ. ದೊಮ್ಮಲೂರಿನ ಇಂಡಿಯನ್ ಗ್ಯಾಸ್ ಸ್ಟೇಷನ್ನ ಮುಂದೆ ಆಟೋ ಕ್ಯೂ ಇದೆ. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಂತೆ ನಮಗೂ ಕೊಡಿ ಅಂತ ಈಗ ಆಟೋ ಚಾಲಕರು ಒತ್ತಾಯ ಮಾಡ್ತಾ ಇದ್ದಾರೆ. ದೊಮ್ಮಲೂರಿನ ಇಂಡಿಯನ್ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋಗಳ ಸಾಲು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹದಗೆಡ್ತಾನೆ ಇದೆ. ಇದೀಗ ನಾವು ದೊಮ್ಮಲೂರಿನಲ್ಲಿರುವಂತಹ ಇಂಡಿಯನ್ ಆಯಿಲ್ ಆಟೋ ಗ್ಯಾಸ್ ಏನಿದೆ ಅದರ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಕೂಡ ನೂರಾರು ಜನ ಬಂದು ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಆಟೋ ಗ್ಯಾಸ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಆಟೋಗೆ 700 ರೂಪಾಯಿ ಏನು ಆಟೋ ಗ್ಯಾಸ್ ಮಾತ್ರ ಫಿಲ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ನೂರಾರು ಜನ ಬರ್ತಾರೆ, ಆದರೆ ಯಾರಿಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕಾಗದೆ ಒಂದು ಲಿಮಿಟೇಷನ್ ಮಾಡಿ ಅವರಿಗೆ ಗ್ಯಾಸ್ನ ಫಿಲ್ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಏನು ನಾವು ಇಲ್ಲಿ ನೂರಾರು ಜನ ಕೂಡ ಬೆಳಗ್ಗೆಯಿಂದಲೂ ಈ ಆಟೋ ಗ್ಯಾಸ್ನ ಒಂದು ಸ್ಟೇಷನ್ಗೆ ಬರ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಸಿಗುವ ಕೆಲವು ಏನು ಆಟೋ ಸ್ಟೇಷನ್ಗಳಿದ್ದಾವೆ, ಆಟೋ ಗ್ಯಾಸ್ ಸ್ಟೇಷನ್ಗಳು, ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಮಗೆ ಇಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಸರ್ ನಿಮಗೆ? ಇವಾಗ ತುಂಬ ಕಷ್ಟ ಆಗಿದೆ ಆಟೋದವ್ರಿಗೆ. ಇವಾಗ ಇಲ್ಲ, ಒಂದು ವೀಕಿಂದ ಹಂಗೆ ಆಗ್ತಾಯಿದೆ. ಏನು ಗ್ಯಾಸ್ LPG ಗ್ಯಾಸ್ ಸಿಕ್ಕಿದೇ ಇಲ್ಲ ನಮಗೆ. ನಾವು ಅಲ್ಲಲ್ಲಿ ಉಳ್ಕೊಂಡು ಬರ್ತಾಯಿದ್ದೀವಿ. ನಾವಿರೋದು ಬಂದು ತಾವರೆಕೆರೆಯಲ್ಲಿ ಇದೆ. ಅಲ್ಲಿ ಯಾವ ಕಡೆನೇ ಇಲ್ಲ ಗ್ಯಾಸ್, ತುಂಬ ಸಮಸ್ಯೆ. ಏನೋ ಪುಣ್ಯ ಥರ ಇಲ್ಲಿ ಬಂದಿದೆ, ಇಲ್ಲಿ ಇದೆ, ಹಾಕೊಂಡು ಹೋಗಿ ಮಾಡ್ತೀವಿ. 3 ಗಂಟೆ ತನಕ ಇದೆ. 5 ಗಂಟೆ ಬಂದಿರೋದು. 5 ಗಂಟೆ ಬಂದು ಇವಾಗ ಬಂದಿದ್ದೀನಿ ಇಲ್ಲ. ಸರ್, ನಿಮಗೇನು ಸಮಸ್ಯೆ ಆಗಿದೆ ಸರ್? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಎಲ್ಲ ದಿನವೂ ಸಮಸ್ಯೆನೇ ಸರ್ ನಮಗೆ. ಗಾಡಿ ಅಷ್ಟು ಫುಲ್ ಟ್ಯಾಂಕ್ನೂ ಮಾಡೋಕ್ಕಾಗಲ್ಲ, ಲಿಮಿಟೇ ಕೊಡೋದು ಪೆಟ್ರೋಲು. ಸೊ ಅದರಿಂದ ಬಾಡಿಗೆ ಮತ್ತು EMI ಎಲ್ಲ ಇದೆ. ಸೊ ಫ್ಯಾಮ್ಲಿ ರನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಸರ್. ನೀವು ಎಷ್ಟು ಗಂಟೆಯಿಂದ ಬಂದಿದ್ದೀರಿ? ಬೆಳಿಗ್ಗೆ 5 ಗಂಟೆಯಿಂದ ಸರ್. ನೈಟ್ ಓಡಿಸಿದ್ದೀವಿ, ಬಟ್ ಗ್ಯಾಸ್ ಇಲ್ಲ ಅಂತ ಅಲ್ಲಿ ಆಲ್ಟ್ ಮಾಡಿ ಇವಾಗ ಮಾಡ್ತಾಯಿದ್ದೀವಿ ಸರ್. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.